ಬೆಂಗಳೂರಿನ ಪ್ರಯಾಣಿಕರಿಗೆ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಶಾಕ್ ಎದುರಾಗಿದೆ. ಶೀಘ್ರವೇ ಬಿಎಂಆರ್ಸಿಎಲ್ ನಿಂದ ನಮ್ಮ ಮೆಟ್ರೋ ದರ ಏರಿಕೆಯ ಬಿಸಿ ತಟ್ಟುತ್ತೆ. ಶೇಕಡ 5ರಷ್ಟು ದರ ಏರಿಕೆ ಮಾಡೋದಕ್ಕೆ ಬಿಎಂಆರ್ಸಿಎಲ್ ತೀರ್ಮಾನಿಸಿದೆ. ಬಹಳ ದಿನಗಳಿಂದ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಬಿಎಂಆರ್ಸಿಎಲ್ ಅಧಿಕಾರಿಗಳಿಂದ ಸರಣಿ ಸಭೆಯಾಗಿದ್ದು ಇಂದೇ ಏರಿಕೆಯಾಗೋ ಸಾಧ್ಯತೆ ಇದೆ. ಶೀಘ್ರವೇ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿ ಫಿಕ್ಸ್. ಶೇಕಡ 5ರಷ್ಟು ಏರಿಕೆ ಮಾಡೋದಕ್ಕೆ ನಮ್ಮ ಮೆಟ್ರೋ ತೀರ್ಮಾನಿಸಿದೆ. ನಿನ್ನೆಯೇ ಹೊಸ ಮೆಟ್ರೋ ಟಿಕೆಟ್ ದರ ಜಾರಿ ಮಾಡಬೇಕಿತ್ತು ಬಿಎಂಆರ್ಸಿಎಲ್. ಕನಿಷ್ಠ ₹1 ಗರಿಷ್ಠ ₹5 ದರ ಏರಿಕೆ ಸಾಧ್ಯತೆ ಇದ್ದು, ಕಳೆದ ವರ್ಷವಷ್ಟೇ 71% ಟಿಕೆಟ್ ದರ ಏರಿಕೆ ಮಾಡಿತ್ತು ಬಿಎಂಆರ್ಸಿಎಲ್. ಕಳೆದ ವರ್ಷ ಫೆಬ್ರವರಿಯಲ್ಲೇ ಶೇಕಡ 71ರಷ್ಟು ದರ ಹೆಚ್ಚಳ ಮಾಡಿತ್ತು. ದರ ನಿಗದಿ ಸಮಿತಿ ಎಫ್ಎಫ್ಸಿ ಶಿಫಾರಸ್ಸಿನಂತೆ ದರ ಏರಿಕೆ ಮಾಡಲಾಗಿದ್ದು, ದರ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರದ ಗಮನಕ್ಕೂ ಬಿಎಂಆರ್ಸಿಎಲ್ ತಂದಿದೆ. ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದೆ ಬಿಎಂಆರ್ಸಿಎಲ್. ಸಾರ್ವಜನಿಕರ ವಿರೋಧದ ನಡುವೆಯೂ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ರೆಡಿಯಾಗಿದೆ. ಸರ್ಕಾರದ ಗ್ರೀನ್ ಸಿಗ್ನಲ್ ಒಂದೇ ಬಾಕಿ. ಕಳೆದ ಬಾರಿ ಇದೇ ಫೆಬ್ರವರಿಯಲ್ಲಿ ಶೇಕಡ 71ರಷ್ಟು ದರ ಏರಿಕೆಯಾಗಿತ್ತು. ಸಾರ್ವಜನಿಕರು ಸಿಟ್ಟಾಗಿದ್ರು. ಅದಾದ ಕರೆಕ್ಟ್ ಆಗಿ ಒಂದು ವರ್ಷಕ್ಕೆ ಮತ್ತೆ ಬಿಎಂಆರ್ಸಿಎಲ್ ದರ ಏರಿಕೆಗೆ ರೆಡಿಯಾಗಿದೆ. ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇದೆ.